ಇದೀಗ ದೇಶ ವಿದೇಶದ ಮತ್ತಷ್ಟು ಪ್ರಮುಖ ಸುದ್ದಿಗಳನ್ನು ನೋಡೋಣ ನ್ಯಾಷನಲ್ ಟಾಪ್ 9 ನಲ್ಲಿ. ವಕ್ಫ್ ಕಾಯ್ದೆಗೆ ತಿದ್ದುಪಡಿ ತರುವ ಸಲುವಾಗಿ ರಚಿಸಲಾಗಿದ್ದ ಜಂಟಿ ಸದನ ಸಮಿತಿ ಈಗ ತನ್ನ ಅಂತಿಮ ವರದಿ ರೆಡಿ ಮಾಡಿದೆ. ಕೊನೆಯ ಸಭೆಯಲ್ಲಿ ನಡೆದ ಚರ್ಚೆಯ ವೇಳೆ ವಿಪಕ್ಷಗಳು ಮಂಡಿಸಿದ ಸಲಹೆಯನ್ನ ಬದಿಗುತ್ತಿ 14-11 ಮತಗಳಿಂದ ವರದಿಯನ್ನ ಅಂತಿಮಗೊಳಿಸಿದೆ. ವಿಪಕ್ಷಗಳು ಗರಂ ಆಗಿದ್ದು ತೀವ್ರ ಅಸಮಾಧಾನ ವ್ಯಕ್ತಪಡಿಸಿವೆ. ವಕ್ಫ್ ತಿದ್ದುಪಡಿಗೆ ವಿರೋಧ ಮುಂದುವರೆಸಿರುವಂತಹ ವಿಪಕ್ಷ ನಾಯಕರು ಇದೀಗ ಭಿನ್ನಾಭಿಪ್ರಾಯ ಪತ್ರದಲ್ಲಿ ಸಲ್ಲಿಸಿದ್ದಾರೆ. ವಕ್ಫ್ ಮಸೂದೆಯಲ್ಲಿ ಮುಸ್ಲಿಮರ ಮೂಲಭೂತ ಹಕ್ಕುಗಳ ಉಲ್ಲಂಘನೆಯಾಗಿದೆ ಎಂದು ಆರೋಪಿಸಿ ಜೆಪಿಸಿ ಮುಂದೆ ಭಿನ್ನಾಭಿಪ್ರಾಯ ಪತ್ರ ಸಲ್ಲಿಕೆ ಮಾಡಿದ್ದಾರೆ. ಯಮುನಾ ನೀರಿಗೆ ಹರಿಯಾಣ ಸರ್ಕಾರ ವಿಷ ಬೆರೆಸ್ತಾ ಇದೆ ಎಂಬ ಹೇಳಿಕೆಗೆ ಸಾಕ್ಷಿ ಸಮೇತ ಉತ್ತರ ಕೇಳಿದ್ದ ಚುನಾವಣಾ ಆಯೋಗಕ್ಕೆ ಕೇಜ್ರಿವಾಲ್ ಉತ್ತರಿಸಿದ್ದಾರೆ. ದೆಹಲಿಯಲ್ಲಿ ಕುಡಿಯುವ ನೀರಿನ ಗುಣಮಟ್ಟದ ಕಾರಣದಿಂದ ಆರೋಗ್ಯ ಬಿಕ್ಕಟ್ಟಿನ ಹಿನ್ನೆಲೆಯಲ್ಲಿ ಈ ಹೇಳಿಕೆ ನೀಡಿದೆ ಎಂದಿದ್ದಾರೆ. ನದಿಯಲ್ಲೆಲ್ಲ ನಿಮ್ಮ ಮನಸ್ಸಿನಲ್ಲಿಯೇ ವಿಷ ತುಂಬಿದೆ ಅಂತ ಯಮುನಾ ನೀರು ಕುಡಿದು ಕೇಜ್ರಿವಾಲ್ಗೆ ಹರಿಯಾಣ ಸಿಎಂ ತಿರುಗೇಟು ಕೊಟ್ಟಿದ್ದಾರೆ. ಕೇಜ್ರಿವಾಲ್ ಆರೋಪಕ್ಕೆ ಹರಿಯಾಣ ಸಿಎಂ ನಯಾಬ್ ಸಿಂಗ್ ಸೈನಿ ತಾವೇ ಪಲ್ಲಾ ಗ್ರಾಮದ ಪಲ್ಲಾ ಘಾಟ್ ಬಳಿ ನದಿಗಿಳಿದು ನೀರು ಕುಡಿಯುವ ಮೂಲಕ ತಿರುಗೇಟು ಕೊಟ್ಟಿದ್ದಾರೆ. ಯಮುನಿಗೆ ಹರಿಯಾಣ ಸರ್ಕಾರ ವಿಷ ಬೆರೆಸಿದೆ ಎಂದಿದ್ದ ಕೇಜ್ರಿವಾಲ್ ವಿರುದ್ಧ ದೂರು ನೀಡಲು ಹರಿಯಾಣ ಸರ್ಕಾರ ನಿರ್ಧರಿಸಿದೆ. ಜನರಲ್ಲಿ ಭೀತಿ ಮೂಡಿಸುವ ಬೇಜವಾಬ್ದಾರಿ ಹೇಳಿಕೆ ಇದಾಗಿದೆ. ನಾವು ಪ್ರಕರಣ ದಾಖಲಿಸುತ್ತೇವೆ ಅಂತ ಹರಿಯಾಣ ಸಚಿವ ವಿಪುಲ್ ಗೋಯಲ್ ಮಾಹಿತಿ ನೀಡಿದ್ದಾರೆ. ಪೊಲೀಸರು ಇನ್ಮುಂದೆ ಆರೋಪಿಗಳಿಗೆ ಇಮೇಲ್, ವಾಟ್ಸ್ಆಪ್ ಮೂಲಕ ನೋಟಿಸ್ ಕಳುಹಿಸುವಂತಿಲ್ಲ ಎಂದು ಸುಪ್ರೀಂ ಕೋರ್ಟ್ ಹೇಳಿದೆ. ವಾಟ್ಸ್ಆಪ್ ಅಥವಾ ಇತರ ಎಲೆಕ್ಟ್ರಾನಿಕ್ ಮೋಡ್ಗಳನ್ನು ಬಳಸದಂತೆ ಸುಪ್ರೀಂ ಆದೇಶಿಸಿದೆ. ಎಲ್ಲಾ ರಾಜ್ಯಗಳು ಮತ್ತು ಕೇಂದ್ರಾಡಳಿತ ಪ್ರದೇಶಗಳಿಗೆ ಈ ಆದೇಶ ನೀಡುವಂತೆ ಸೂಚಿಸಿದೆ. ತಮ್ಮ ವಿಧವೆ ತಾಯಿ ಜೊತೆ ಅಕ್ರಮ ಸಂಬಂಧ ಹೊಂದಿದ್ದ ವ್ಯಕ್ತಿಯನ್ನ ಅಣ್ಣ ತಮ್ಮಂದಿರು ಕೊಂದು ಆತನ ಕರುಳು ಬಗೆದು ಹಾಕಿದ್ದಾರೆ. ಗುಜರಾತ್ನ ಗಾಂಧಿನಗರದಲ್ಲಿ ಘಟನೆ ನಡೆದಿದ್ದು, ರತನ್ಜಿ ಎಂಬಾತನ ಅಕ್ರಮ ಸಂಬಂಧ ಹೊಂದಿದ್ದ ಮಹಿಳೆಯ ಮಕ್ಕಳಾದ ಸಂಜಯ್ ಮತ್ತು ಜಯೇಶ್ ಹತ್ಯೆ ಮಾಡಿದ್ದಾರೆ. ರಾಜಧಾನಿ ನವದೆಹಲಿಯಲ್ಲಿ ಸಂಪ್ರದಾಯದಂತೆ ಗಣರಾಜ್ಯೋತ್ಸವದ ಪರೇಡ್ ನಂತರ ನಡೆಯುವಂತಹ ಬೀಟಿಂಗ್ ರಿಟ್ರೀಟ್ ಪರೇಡ್ ಅದ್ದೂರಿಯಾಗಿ ವಿಜಯ್ ಚೌಕ್ನಲ್ಲಿ ನಡೆಯಿತು. ಭಾರತೀಯ ಸೇನೆಯ ವಿವಿಧ ರೆಜಿಮೆಂಟ್ಗಳು ತಮ್ಮ ಕೌಶಲ್ಯವನ್ನು ಪ್ರದರ್ಶನ ಮಾಡಿದವು.